ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನಿಫ್ಟಿ ಆಟ್ ನ್ಯೂ ಆಲ್ ಟೈಮ್ ಹೈ. ತುಂಬ ಒಳ್ಳೆ ರ್ಯಾಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸಿಗೆ ಇವತ್ತು. ನಿಫ್ಟಿ ಹಾಗೂ ಸೆನ್ಸೆಕ್ಸು ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು. ಹಾಗೂ ನಿಫ್ಟಿ 50ಯಲ್ಲಿ ಎಲ್ಲ ಸ್ಟಾಕ್ಸು ಗ್ರೀನಲ್ಲಿ ಅಥವಾ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಆಟೋಮೊಬೈಲ್ ಮತ್ತು ಮೆಟಲ್ ಸ್ಟಾಕ್ಸು ಸ್ಟ್ರಾಂಗ್ ಆಗಿತ್ತು ಇವತ್ತು. ನಿಫ್ಟಿ ಇಂಟ್ರಾಡೇ ಲೈಫ್ ಟೈಮ್ ಹೈ 25,433ವರೆಗೆ ಹೋಗಿತ್ತು. ಹಾಗೂ ಸೆನ್ಸೆಕ್ಸು 83,000 ಮಾರ್ಕು ಫಸ್ಟ್ ಟೈಮ್ ಕ್ರಾಸ್ ಆಗಿತ್ತು. ನ್ಯೂಸ್ ನಂಬರ್ 2, ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಫಾರ್ 70 ಇಯರ್ಸ್ ಪ್ಲಸ್ ಸೀನಿಯರ್ ಸಿಟಿಸನ್ಸ್. ಗೌರ್ಮೆಂಟು ನಿನ್ನೆ ಸಾಯಂಕಾಲ ಅನೌನ್ಸ್ ಮಾಡಿದ್ದಾರೆ, ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೊಡ್ತಾರೆ 5 ಲಕ್ಷ ಪರ್ ಇಯರ್ ಫಾರ್ ಆಲ್ ಸಿಟಿಸನ್ಸ್ ಏಜ್ಡ್ 70 ಇಯರ್ಸ್ ಆ್ಯಂಡ್ ಅಬವ್. ಇದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಅದರ ಕೆಳಗೆ ಈ ಪರ್ಟಿಕ್ಯುಲರ್ ಒಂದು ಇನ್ಶೂರೆನ್ಸ್ ಕೊಡ್ತಾರೆ. ಈ ಡಿಸಿಷನಿಂದ 6 ಕೋಟಿ ಸೀನಿಯರ್ ಸಿಟಿಸನ್ಸ್ಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಸ್ಕೀಮಿಂದ ಇನಿಷಿಯಲ್ ಆಗಿ 3,437 ಕೋಟಿ ಖರ್ಚಾಗುತ್ತೆ. ಮತ್ತು ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ದಾಗೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗ್ಬೋದು. ಇದೆಲ್ಲ ಸಿಟಿಸನ್ಸು ಅವರ ಇನ್ಕಮ್ ಯಾವುದೇ ಇರಲಿ, ಅವ್ರದ್ದು ಯಾವುದೇ ಕಾಸ್ಟ್ ಇರಲಿ, ಅದು ಯಾವ ಡಿಫ್ರೆನ್ಸ್ ಆಗೋದಿಲ್ಲ. 70 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಹೆಲ್ತ್ ಇನ್ಶೂರೆನ್ಸ್ ಗೌರ್ಮೆಂಟಿಂದ ಫ್ರೀಯಾಗಿ ಸಿಗ್ತದೆ ಅಂತ ಹೇಳಿದ್ದಾರೆ. ಹಾಗೂ ಈ ಪರ್ಟಿಕ್ಯುಲರ್ ಸ್ಕೀಮಿಂದಲೇ 55 ಕೋಟಿ ಜನ ನಾರ್ಮಲ್ ಆಗಿ, ನೀವು ಗೊತ್ತಿರ್ಬೋದು, ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಈ ಇನ್ಶೂರೆನ್ಸ್ ಪಾಲಿಸೀಸು ಕೊಡ್ತಾ ಇದ್ದಾರೆ. ಹಾಗೂ ಸೀನಿಯರ್ ಸಿಟಿಸನ್ಸ್ ಯಾರು 70 ವರ್ಷಕ್ಕಿಂತ ಜಾಸ್ತಿ ಇದ್ದಾರೆ ಅವರಿಗೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದ್ರೂ ಈ ಪರ್ಟಿಕ್ಯುಲರ್ ಪಾಲಿಸೀಸಿಂದ ಅವರು ಕ್ಲೇಮ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, US ಇನ್ಫ್ಲೇಷನ್ ಹಿಟ್ಸ್ 43 ಮಂತ್ ಲೋ. US ಇನ್ಫ್ಲೇಷನ್ನು 5th ಕಂಟಿನ್ಯೂಸ್ ಮಂತು ಕೆಳಗೆ ಬಿದ್ದಿದೆ. ಹಾಗೂ ಲೆಸ್ ದೆನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಆಗಸ್ಟ್ 2024ಅಲ್ಲಿ. ಇದರಿಂದ US ಫೆಡರಲ್ ರಿಸರ್ವ್ ಅವ್ರ ಇಂಟ್ರೆಸ್ಟ್ ರೇಟ್ಸನ್ನು ಕಟ್ ಮಾಡ್ಬೋದಂತ ಚಾನ್ಸಸ್ ಇದೆ. ಮೇ ಬಿ ಬೈ 0.25% ನೆಕ್ಸ್ಟ್ ವೀಕ್ ಅಷ್ಟರೊಳಗೆ. US ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಅಂದರೆ ಇನ್ಫ್ಲೇಷನ್ನು 2.5% ಇತ್ತು ಆಗಸ್ಟಲ್ಲಿ. ಇದು 2.9% ಕಂಪೇರ್ ಮಾಡಿದೆ ಜುಲೈಯಲ್ಲಿ. ಹಾಗೂ ಲೋಯೆಸ್ಟ್ ಆ್ಯನ್ಯುವಲ್ ಫಿಗರ್ ಸಿನ್ಸ್ ಫೆಬ್ರವರಿ 2021. ಇದು ಒನ್ ಆಫ್ ದ ರೀಸನ್ಸು ಇವತ್ತು ನಮ್ಮ ಮಾರ್ಕೆಟ್ಸು ಚೆನ್ನಾಗಿ ರ್ಯಾಲಿ ಆಗಲಿಕ್ಕೆ. ಈ ಇವತ್ತಿನ ರ್ಯಾಲಿ ಬಗ್ಗೆ ಇವತ್ತು ಸಾಯಂಕಾಲ ಒಂದು ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀವಿ. ನ್ಯೂಸ್ ನಂಬರ್ 4, HDFC ಬ್ಯಾಂಕ್ ಪ್ಲಾನಿಂಗ್ ಟು ಸೆಲ್ ಸಮ್ ಲೋನ್ಸ್. HDFC ಬ್ಯಾಂಕು ಗ್ಲೋಬಲ್ ಬ್ಯಾಂಕ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಮೌಂಟ್ ಆಫ್ ಲೋನ್ಸ್ 8,400 crores ವರ್ತು ಅಥವಾ $1 billion ವರ್ತ್ ಲೋನ್ಸನ್ನು ಅವರಿಗೆ ಬೇರೆ ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಸೇಲ್ ಮಾಡಬೇಕಂತ. ಯಾಕಂದರೆ ಅವಾಗ ಏನಾಗುತ್ತೆ, ಲೋನ್ಸ್ ಅವ್ರದ್ದು ಕಮ್ಮಿ ಆಗುತ್ತೆ. ಅವ್ರಿಗೆ ಸದ್ಯಕ್ಕೆ ಏನು ಒಂದು ಕನ್ಸರ್ನ್ ಇದೆ ಅಂದರೆ ಲೋನ್ ಟು ಡೆಪಾಸಿಟ್ ರೇಷೋ ತುಂಬ ಜಾಸ್ತಿ ಇದೆ, ಅದನ್ನು ಕಮ್ಮಿ ಮಾಡಬೇಕು. ಆವಾಗ ಇನ್ನೂ ಕಂಫರ್ಟಬಲ್ ಪೊಸಿಷನಲ್ಲಿ ಇರ್ತಾರಂತ ಅನಿಸುತ್ತೆ. ಯಾಕಂದರೆ ಸದ್ಯಕ್ಕೆ ಲೋನ್ಸು ಜಾಸ್ತಿ ರೇಟಲ್ಲಿ ಗ್ರೋ ಆಗ್ತಾ ಇದೆ, ಡೆಪಾಸಿಟ್ಸ್ ಅಷ್ಟು ಲೆವೆಲಲ್ಲಿ ಎಲ್ಲ ಬ್ಯಾಂಕ್ಸಿಗೂ ಬರ್ತಾ ಇಲ್ಲ. ಸೊ ಆವಾಗ ಈ ರೇಷೋ ಜಾಸ್ತಿ ಆಗ್ತಾ ಇದೆ. HDFCದು ಕ್ರೆಡಿಟ್ ಟು ಡೆಪಾಸಿಟ್ ರೇಷೋ ಅಥವಾ ಲೋನ್ ಟು ಡೆಪಾಸಿಟ್ ರೇಷೋ 104% ಇದೆ ಸದ್ಯಕ್ಕೆ ಆ್ಯಸ್ ಆನ್ ಮಾರ್ಚ್ 2024. ಇದು ಹೈಯರ್ ದೆನ್ 85% ಹಾಗೂ 88% ಇನ್ ದ ಪ್ರೀವಿಯಸ್ 2 years. ನ್ಯೂಸ್ ನಂಬರ್ 5, ತಮಿಳುನಾಡು ಫೋರ್ಡ್ ಮೋಟರ್ ಇನ್ ಟಾಕ್ಸ್ ಟು ರೀಸ್ಟಾರ್ಟ್ ಪ್ರೊಡಕ್ಷನ್. 2 ವರ್ಷ ಹಿಂದೆ ಫೋರ್ಡ್ ಮೋಟರ್ ಕಂಪ್ನಿಯವರು ಇಂಡಿಯನ್ ಪ್ರೊಡಕ್ಷನ್ ಸ್ಟಾಪ್ ಮಾಡಿದರು. ಹಾಗೂ ಈಗ ಸದ್ಯಕ್ಕೆ ತಮಿಳುನಾಡು ಗೌರ್ಮೆಂಟು ಅವರು ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಫೋರ್ಡ್ ಕಂಪ್ನಿ ಜೊತೆಗೆ, ನೀವು ರೀಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಪ್ರೊಡಕ್ಷನನ್ನು ಚೆನ್ನೈಯಲ್ಲಿ. ಈ ಪರ್ಟಿಕ್ಯುಲರ್ ಪ್ರೊಡಕ್ಷನ್ನು ಮೇ ಬಿ ಓನ್ಲಿ ಎಕ್ಸ್ಪೋರ್ಟ್ಸಿಗೆ ಅವರು ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಚೀಫ್ ಮಿನಿಸ್ಟರ್ ತಮಿಳುನಾಡು ಅವ್ರದ್ದು ಸ್ಟಾಲಿನ್ ಅವರು ಫೋರ್ಡ್ ಹೆಡ್ ಕ್ವಾರ್ಟರ್ಸಿಗೆ ಅವರೊಂದು ವಿಸಿಟ್ ಮಾಡಿಕೊಂಡು ಅಲ್ಲಿ ಮ್ಯಾನೇಜ್ಮೆಂಟ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಫೋರ್ಡ್ ಇಂಡಿಯಾ ಅವರು ಸೆಪ್ಟೆಂಬರ್ 9, 2021 ಡಿಸೈಡ್ ಮಾಡಿದರು ನಾವು ಎಲ್ಲನೂ ಪ್ರೊಡಕ್ಷನನ್ನು ಸ್ಟಾಪ್ ಮಾಡ್ತೀವಿ ಇಂಡಿಯಾದಲ್ಲಿ ಅಂತ. ಹಾಗೂ ಚೆನ್ನೈಯಲ್ಲಿ ಆಗಸ್ಟ್ 2022 ಅಷ್ಟರೊಳಗೆ ಪ್ರೊಡಕ್ಷನ್ ಸ್ಟಾಪ್ ಆಗಿತ್ತು. ಒನ್ ಆಫ್ ದ ಮೇನ್ ರೀಸನ್ಸ್ ಯಾಕೆ ಫೋರ್ಡ್ ಮೋಟರ್ ಅವರು ಇಂಡಿಯಾದಿಂದ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರು ಅಂದರೆ, ಯಾಕಂದರೆ ಅವರಿಗೆ ಟೋಟಲ್ ಆಗಿ ಆಲ್ಮೋಸ್ಟ್ 10 yearsಲ್ಲಿ 16,000 crores ಲಾಸ್ ಆಗಿತ್ತು. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ HDFC ಬ್ಯಾಂಕಿಗೆ 1 ಕೋಟಿ ಫೈನ್ ಹಾಕಿದ್ದಾರೆ. ಯಾಕಂದರೆ ಕೆಲವು ರೂಲ್ಸನ್ನು ಅವರು ಫಾಲೋ ಮಾಡಲಿಲ್ಲ, ಎಸ್ಪೆಷಲಿ ರಿಗಾರ್ಡಿಂಗ್ ರಿಕವರಿ ಏಜೆಂಟ್ಸು. RBI ರೂಲ್ಸ್ ಪ್ರಕಾರ ಯಾರೇ ರಿಕವರಿ ಏಜೆಂಟು ಲೋನ್ಸನ್ನು ರಿಕವರ್ ಮಾಡಬೇಕಂದ್ರೆ ಅವರು 7 PM ಆದಮೇಲೆ ಫೋನ್ ಮಾಡಲಿಕ್ಕಿಲ್ಲ, ಹಾಗೂ 7 AM ಮುಂಚೆ ಫೋನ್ ಮಾಡಲಿಕ್ಕಿಲ್ಲ. ಇದು ಬ್ರೇಕ್ ಆದರೆ ಆವಾಗ RBI ಸ್ವಲ್ಪ ನೋಡಿಕೊಂಡು ಪೆನಲ್ಟಿ ಹಾಕ್ತಾರೆ ಎಲ್ಲ ಬ್ಯಾಂಕ್ಸಿಗೆ. ಅದೇ ರೀಸನ್ನಿಂದನೇ ಈಗ ಈ ಥರ HDFC ಬ್ಯಾಂಕಿಗೆ ಪೆನಲ್ಟಿ ಹಾಕಿದ್ದಾರೆ. ಹಾಗೂ ಈ ಥರ ರೂಲ್ಸ್ ಯಾಕೆ ಮಾಡಿದ್ದಾರೆ RBI ಅಂದರೆ, ಸ್ವಲ್ಪ ಜನರಿಗೆ ಸ್ವಲ್ಪ ಫ್ರೀಡಮ್ ಇರಲಿ, ಯಾವಾಗಲೂ ರಿಕವರಿ ಏಜೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿ ಹೆರಾಸ್ ಮಾಡಬಾರ್ದು ಕಸ್ಟಮರ್ಸಿಗಂತ.
ಆದರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ಥರ ರೂಲ್ಸ್ ಇರುವಾಗ ಬ್ಯಾಂಕ್ಸಿಗೂ ಕಷ್ಟ ಆಗುತ್ತೆ ದುಡ್ಡನ್ನು ರಿಕವರ್ ಮಾಡಲಿಕ್ಕೆ. ಈಗ ನಾನು ಸ್ಟಾಕ್ ಮಾರ್ಕೆಟ್ ಅಪ್ಡೇಟನ್ನು ಬರೀ ಸ್ಲೈಡ್ಸ್ ಹಾಕ್ತಾ ಇದ್ದೀನಿ, ಯಾಕಂದರೆ ನನಗೆ ಇದು ವಿಡಿಯೋನ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.